ಇದು ನಾವು ಇಲ್ಲಿ ಸಹ್ಯಾದ್ರಿ ಅಂತ ರೂಮಲ್ಲಿ ಉಳ್ಕೊಂಡಿದ್ವಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೊಂದೇ ಅಲ್ಲ, ನೀವು ಧರ್ಮಸ್ಥಳದಲ್ಲಿ ಎಲ್ಲೇ ನೋಡಿ ತುಂಬ ಕ್ಲೀನ್ಲಿನೆಸ್ ತುಂಬ ಮೇಂಟೈನ್ ಮಾಡ್ತಾರೆ. ಹೆಜ್ಜೆ ಹೆಜ್ಜೆ ನೋಡಿ, ಅಲ್ಲಿ ಡಸ್ಟ್ಬಿನ್ ಹೆಜ್ಜೆ ಹೆಜ್ಜೆಗೂ ಇಟ್ಟಿದ್ದಾರೆ ಇಲ್ಲಿ. ಅಷ್ಟು ಈವನ್ ರೋಡ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇಲ್ಲೂ ಅಷ್ಟೇ ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿತ್ತು. ಸೊ ನಾವು ಅದನ್ನ ರಾತ್ರಿ ಇಲ್ಲಿ ಉಳ್ಕೊಂಡು ಬೆಳಗ್ಗೆ ವೆಕೇಟ್ ಮಾಡಿ ಹೋಗ್ತಾಯಿದ್ವಿ. ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಅಲ್ಲೋಗಿ ಹೇಳ್ತೀನಿ ಬನ್ನಿ. ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ದು ಇವತ್ತು 2ನೇ ದಿನ. ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಸೌತ್ ಅಡಕ ಅಂತ. ಧರ್ಮಸ್ಥಳದಿಂದ ಸುಮಾರು 14 ಕಿಲೋಮೀಟ್ರ್ ಇದೆ. ಇಲ್ಲಿ ವಿಶೇಷತೆ ಏನು ಗೊತ್ತಾ? ಸೌತ್ ಅಡಕ ಇಲ್ಲಿ ಮಹಾಗಣಪತಿ ಕ್ಷೇತ್ರ. ಇದಕ್ಕೆ ನಿಮಗೆ ಗರ್ಭಗುಡಿನೇ ಇಲ್ಲ. ಇಲ್ಲಿ ಗಂಟೆಗಳು, ಇಲ್ಲಿ ಹಿಂದೆ ನೋಡ್ತಿದ್ದೀರಾ ಸುಮಾರು ಗಂಟೆಗಳು. ನಿಮ್ಗೆ ಏನಾದರೂ ಕೇಳ್ಕೋಬೇಕು ಅಂತ ಅಂದರೆ ಇಲ್ಲಿ ಗಂಟೆ ತೊಗೊಂಡು ಇಲ್ಲಿ ಗಂಟೆ ಕಟ್ತಾರೆ. ಏನಾದರೂ ಕೇಳ್ಕೋಬೇಕು ಅಂದರೆ ಗಂಟೆ ತೊಗೊಂಡು ಇಲ್ಲಿ ಗಂಟೆ ಕಟ್ಟಬೇಕು. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದಾಗತ್ತೆ ಅಂತ ಹೇಳ್ತಾರೆ. ಸೌತ್ ಅಡಕ, ತುಳುಲಿ ಸೌತ್ ಅಂದರೆ ಸೌತೆಕಾಯಿ, ತಡಕ ಅಡಕ ಅಂತಂದರೆ ಫೀಲ್ಡ್ ಅಂತ. ಇಲ್ಲಿ ಸೌತೆಕಾಯಿನ ಬೆಳೀತಿದ್ರಂತೆ. ಸೊ ಈ ಸೌತೆಕಾಯಿನ ಇಲ್ಲಿ ಇದು ಭಕ್ತರು ಬಂದು ಇಲ್ಲಿ ಕೊಡ್ತಿದ್ರಂತೆ. ಅದರಿಂದ ಇದನ್ನ ಹೆಸರು ಸೌತ್ ಅಡಕ ಅಂತ ಬಂದಿದೆ. ಈಗಲೂ ನೀವು ಇಲ್ಲಿ ನಾವು ಪೂಜೆಗೆ ಅಂತ ಬುಟ್ಟಿ ತೊಗೊಂಡ್ರೆ ಅದರಲ್ಲಿ ಒಂದು ಸೌತೆಕಾಯಿ, ತೆಂಗಿನಕಾಯಿ, ಹೂವು ಎಲ್ಲ ಇಟ್ಟು ಅಲ್ಲಿಗೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಕೊಡ್ತಾರೆ. ಒಳಗಡೆ ಬನ್ನಿ, ಹೋಗೋಣ ಹೇಗಿದೆ ಅಂತ. sama